ಇದು ಕೋಡಿಲಿಂಗೇಶ್ವರ ದೇವಸ್ಥಾನ ದೊಡ್ಡೇರಿಲಿ ಇರ್ತಕ್ಕಂಥದ್ದು. ಅದರ ಪಾರ್ಪತ್ತೆಗಾರ ಅಧ್ಯಕ್ಷರಿದ್ದಾರೆ ಇಲ್ಲಿ. ಇದು ಎಷ್ಟು ವರ್ಷದ ಹಳೇದು ದೇವಸ್ಥಾನ ಇದು? ಸ್ವಾಮಿ ಇದು ಚೋಳರ ಕಾಲದ ದೇವಸ್ಥಾನ ಇದು. ಓ ಸರಿ. ಪ್ರತಿ ವರ್ಷ ಶಿವರಾತ್ರಿ ಆದ 15 ದಿನದಲ್ಲಿ ಇದು ಜಾತ್ರೆ ಆಗುತ್ತೆ. ಈ ದೇವಸ್ಥಾನದ ವಿಶೇಷ ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬ ಆದ ಬೆಳಿಗ್ಗೆ ಸೂರ್ಯನ ಕಿರಣಗಳು ನೇರವಾಗಿ ಲಿಂಗದ ಮೇಲೆ ನೋಡಿ ಬಹಳ ಆಗಿನ ಕಾಲದಲ್ಲಿ ಎಷ್ಟು ಇದು ಮಾಡಿದ್ದಾರೆ. ಇದೆಲ್ಲ ಎಲ್ಲ ಈ ಹಳ್ಳಿನಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು ಬಹಳ ಚೆನ್ನಾಗಿ ಇದಾಗಿದೆ ನೋಡಿ. ಇಲ್ಲಿ ಬಸವಣ್ಣ, ಜೋಡಿ ಬಸವಣ್ಣ ಅಲ್ವಾ? ಜೋಡಿ ಬಸವಣ್ಣ ನೋಡಿ. ಇವರು ಅರ್ಚಕರು, ಇವರು ಭಾಳ ಅರ್ಚಕರು. ಇದು ದೇವಸ್ಥಾನ. ಇದು ಒಳಗಡೆ ಇದು ನೋಡಿ ಬಸವಣ್ಣ ಅದೆಲ್ಲ ಇದೆ. ಒಳಗಡೆ ಲಿಂಗು ಇದೆ, ಗುಂಡಪ್ಪ ಒಳಗಡೆ ಲಿಂಗು ಇದೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಕೂಡ ಅದಕ್ಕೆ ಗಂಗೆ ಸ್ನಾನ ಮಾಡಿಸಿ ಪೂಜೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಕೂಡ ನಿತ್ಯ ಪೂಜೆ. ಮೇಲ್ಗಡೆ ಅದು ಮುಖವಾಡ. ಮುಖವಾಡ, ಮೇಲ್ಗಡೆ ಮುಖವಾಡ. ಇದು ಲಿಂಗಾಕಾರದಲ್ಲಿ ಇರ್ತಕ್ಕಂಥದ್ದು. ಇದು ಬಸವಣ್ಣ ನೋಡಿ. ಇಲ್ಲಿ ಬಸವಣ್ಣ. ಇವೆಲ್ಲ ಬಹಳ ಹಳೆ ದೇವಸ್ಥಾನಗಳು. ಇವೆಲ್ಲ ಚೋಳರ ಕಾಲದ ದೇವಸ್ಥಾನಗಳು. ಇದೆಲ್ಲ ದೊಡ್ಡೇರಿ ಅಂತ ಇದೆ, ಯಾವುದೋ ಮಧುಗಿರಿ ತಾಲೂಕಿನಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು ಅಷ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಇದೆ. ಚೋಳರ ಕಾಲದ ಇತಿಹಾಸ. ಒಳ್ಳೆ ದೊಡ್ಡ ದೇವಸ್ಥಾನ. ಇಲ್ಲೇ ಕೆರೆ ಅಂಗಳ ಇದೆ ಎಲ್ಲ ಈ ಕಡೆ ಎಲ್ಲನೂ. ಇಲ್ಲಿ ನಾಗಪ್ಪಗಳಿದ್ದಾರೆ. ಇಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಇದೆ. ಒಳ್ಳೆ ಬಹಳ ಪ್ರಶಾಂತವಾದ ಜಾಗ ನೋಡಿ. ಇದು ತೇರು.